ಇಲ್ಲ ಆಕ್ಚುಯಲ್ ಭರತ್ ರೆಡ್ಡಿ ಅವರು ನಿನ್ನೆ ನಾನು DCM ಅವರು ಕೂತ್ಕೊಂಡು ಎಲ್ಲ ಮಾಹಿತಿ ತಗೊಂಡ್ವಿ. ಆಕ್ಚುಯಲ್ ಭರತ್ ರೆಡ್ಡಿನೇ ಎಲ್ಲ ಅವಾಯ್ಡ್ ಮಾಡಿದಂತ ಮನೆ IG ಅವರು ನಿನ್ನೆ ವಿವರಣನ ಕೊಟ್ಟಿದ್ರು. ಭರತ್ ರೆಡ್ಡಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗೋದು. ಬಹಳ ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ರು. ಭರತ್ ರೆಡ್ಡಿ ಬಂದು ಎಲ್ಲರಿಗೂ ಅವಾಯ್ಡ್ ಮಾಡಿದ್ರಂತ ನಿನ್ನೆ IG ಅವರು ಮಾಹಿತಿಯನ್ನ ನನಗೂ DCM ಅವ್ರಿಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಭರತ್ ರೆಡ್ಡಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ಏನಕ್ಕೆ ಕಾರ್ಯಕರ್ತರು ರೋಷಕ್ಕೆ ಬಂದ್ಬಿಟ್ಟಿದ್ರು. ಏನಕ್ಕಂದ್ರೆ ಅವ್ರು ನಮ್ಮ ಬ್ಯಾನರ್ನ ಕಿತ್ತಾಕಿ ನಮ್ಮ ಒಬ್ಬ ಕಾರ್ಯಕರ್ತ ಸತೀಶ್ ರೆಡ್ಡಿ ಅಂತ ಹೊಡೆದಿರೋ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರ್ಲಿಲ್ಲ, ಸ್ಪಾಟ್ ಅಲ್ಲಿ ಇಲ್ಲ. ಭರತ್ ರೆಡ್ಡಿಗೆ ಗೊತ್ತಾದ್ಮೇಲೆ 6:15 ಗಂಟೆಗೆ 7 ಗಂಟೆ ಮೇಲೆ ಬಂದಿರೋದು ಅವರು. 7 ಗಂಟೆ ಮೇಲೆ ಭರತ್ ರೆಡ್ಡಿ ಅವ್ರು ಬಂದಿರೋದು. ಈ ತರ ಘಟನೆ ಆಗಿದೆ ಅಂದ್ಮೇಲೆ ಬಂದಿರೋದು ಅವರು. ಈಗ ಅದು ಮನೆ ಮುಖ್ಯಮಂತ್ರಿ ಕೇಳ್ಬೇಕು. ಆಕ್ಚುಲಿ ಏನಾಗಿದೆ, ಪೊಲೀಸ್ ಅವರು ಈ ಆಗಿರೋದ್ ಘಟನೆನ ಅವಾಯ್ಡ್ ಮಾಡಬಹುದಾಗಿತ್ತು. ಏನಕ್ಕಂದ್ರೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗ್ಲೇ ಪೊಲೀಸ್ ಅವರು ಅದಕ್ಕೆ ನಿಲ್ಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯ್ತು, 4 ಗಂಟೆಗೆ ಆಯ್ತು. ಸತೀಶ್ ರೆಡ್ಡಿ 4:15 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SPIG ಅವ್ರು ಏನ್ ಮಾಡ್ತಾ ಇದ್ರು? ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯ್ತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ್ಮೇಲೆ ನನ್ಗೆ ಗೊತ್ತಾಯ್ತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅಂತ. ಯಾವ್ದೋ ಒಂದು ಕಾರಣ ಆಯ್ತದೆ. ಮನೆ ಮುಖ್ಯಮಂತ್ರಿಗಳು ಯಾರನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮನೆ ಹೋಮ್ ಮಿನಿಸ್ಟರ್ ಅವರು ಸುಮ್ ಯಾರು ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಯಾರು ಹೇಳಿದಾರಲ್ಲ ಪೊಲೀಸ್ ಅವರೇ ಹೇಳಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಏನಕ್ಕೆ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಅವ್ರ ಹಾಸ್ಪಿಟಲ್ ಇದ್ದಾರೆ. ಯಾರು ಏನಂತ ಈಗ ಸತೀಶ್ ರೆಡ್ಡಿ ಅವ್ರನ್ನ ಹೀನಾಯವಾಗಿ ಮಡ್ದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲ ಒಂದ್ ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದ್ ಒಂದೇ ಸತಿ. ಏನಾರ ರಿಕ್ವೆಸ್ಟ್ ಮೇಲೆ ಇನ್ನೊಂದ್ಸತಿ ಪೋಸ್ಟ್ಮಾರ್ಟಮ್ ಮಾಡ್ಬೇಕಂತ ಏನಾರ ಅವ್ರು ಪತ್ರ ಬರ್ದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು? ಈ ತರ ಹಿರಿಯ ರಾಜಕಾರಣಿಗಳು. ಈ ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು. ಅವರು ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅವನ್ ರಿಕ್ವೆಸ್ಟ್ ಮೇಲೆ ಪತ್ರ ಬರ್ದಿ, ಇಲ್ಲ ಇನ್ನೊಂದ್ ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ ಪೋಸ್ಟ್ ಮಾರ್ಟಮ್. ಇಲ್ಲ ಆಕ್ಚುಯಲ್ ಭರತ್ ರೆಡ್ಡಿ ಅವರು ನಿನ್ನೆ ನಾನು DCM ಅವರು ಕೂತ್ಕೊಂಡು ಎಲ್ಲ ಮಾಹಿತಿ ತಗೊಂಡ್ವಿ. ಆಕ್ಚುಯಲ್ ಭರತ್ ರೆಡ್ಡಿನೇ ಎಲ್ಲ ಅವಾಯ್ಡ್ ಮಾಡಿದಂತ ಮನೆ IG ಅವರು ನಿನ್ನೆ ವಿವರಣನ ಕೊಟ್ಟಿದ್ರು. ಭರತ್ ರೆಡ್ಡಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗೋದು. ಬಹಳ ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ರು. ಭರತ್ ರೆಡ್ಡಿ ಬಂದು ಎಲ್ಲರಿಗೂ ಅವಾಯ್ಡ್ ಮಾಡಿದ್ರಂತ ನಿನ್ನೆ IG ಅವರು ಮಾಹಿತಿಯನ್ನ ನನಗೂ DCM ಅವ್ರಿಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಭರತ್ ರೆಡ್ಡಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ಏನಕ್ಕೆ ಕಾರ್ಯಕರ್ತರು ರೋಷಕ್ಕೆ ಬಂದ್ಬಿಟ್ಟಿದ್ರು. ಏನಕ್ಕಂದ್ರೆ ಅವ್ರು ನಮ್ಮ ಬ್ಯಾನರ್ನ ಕಿತ್ತಾಕಿ ನಮ್ಮ ಒಬ್ಬ ಕಾರ್ಯಕರ್ತ ಸತೀಶ್ ರೆಡ್ಡಿ ಅಂತ ಹೊಡೆದಿರೋ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರ್ಲಿಲ್ಲ, ಸ್ಪಾಟ್ ಅಲ್ಲಿ ಇಲ್ಲ. ಭರತ್ ರೆಡ್ಡಿಗೆ ಗೊತ್ತಾದ್ಮೇಲೆ 6:15 ಗಂಟೆಗೆ 7 ಗಂಟೆ ಮೇಲೆ ಬಂದಿರೋದು ಅವರು. 7 ಗಂಟೆ ಮೇಲೆ ಭರತ್ ರೆಡ್ಡಿ ಅವ್ರು ಬಂದಿರೋದು. ಈ ತರ ಘಟನೆ ಆಗಿದೆ ಅಂದ್ಮೇಲೆ ಬಂದಿರೋದು ಅವರು. ಈಗ ಅದು ಮನೆ ಮುಖ್ಯಮಂತ್ರಿ ಕೇಳ್ಬೇಕು. ಆಕ್ಚುಲಿ ಏನಾಗಿದೆ, ಪೊಲೀಸ್ ಅವರು ಈ ಆಗಿರೋದ್ ಘಟನೆನ ಅವಾಯ್ಡ್ ಮಾಡಬಹುದಾಗಿತ್ತು. ಏನಕ್ಕಂದ್ರೆ ಇದು 2.5 ಗಂಟೆಯಿಂದ ನಡೆದಿರೋದು.
ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯ್ತು, 4 ಗಂಟೆಗೆ ಆಯ್ತು. ಸತೀಶ್ ರೆಡ್ಡಿ 4.25 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SPIG ಅವ್ರು ಏನ್ ಮಾಡ್ತಾ ಇದ್ರು? ಇನ್ನೆಲ್ಲೆಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯ್ತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ್ಮೇಲೆ ನನ್ಗೆ ಗೊತ್ತಾಯ್ತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅಂತ. ಯಾವ್ದೋ ಒಂದು ಕಾರಣ ಇರ್ತದೆ. ಮನೆ ಮುಖ್ಯಮಂತ್ರಿಗಳು ಯಾರನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮನೆ ಹೋಮ್ ಮಿನಿಸ್ಟರ್ ಅವರು ಸುಮ್ ಯಾರು ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಇಲ್ಲ ನೆನ್ನೆ ಹೇಳಿದಾರಲ್ಲ ಪೊಲೀಸವರೇ, ನೆನ್ನೆ ಹೇಳಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಅಂದ್ರೆ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಏನಕ್ಕೆ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಅವ್ರ ಹಾಸ್ಪಿಟಲ್ ಇದ್ದಾರೆ. ಯಾರು ಏನಂತ ಈಗ ಸತೀಶ್ ರೆಡ್ಡಿ ಅವ್ರನ್ನ ಹೀನಾಯವಾಗಿ ಮಡ್ದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹಾಸ್ಪಿಟಲ್, ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲ 1 ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದ್ ಸತಿ ಪೋಸ್ಟ್ಮಾರ್ಟಮ್ ಮಾಡ್ಬೇಕಂತ ಏನಾರ ಅವ್ರು ಪತ್ರ ಬರ್ದ್ರೆ ಮಾತ್ರ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯ. ಪೋಸ್ಟ್ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು? ಈ ತರ ಹಿರಿಯ ರಾಜಕಾರಣಿಗಳು. ಈ ಕುಮಾರಸ್ವಾಮಿನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು ಅವರು. ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅಯ್ಯೋ ಅವನ್ ರಿಕ್ವೆಸ್ಟ್ ಮೇಲೆ ಪತ್ರ ಬರ್ದಿ, ಇಲ್ಲ ಇನ್ನೊಂದ್ ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ ಪೋಸ್ಟ್ಮಾರ್ಟಮ್. ಇಲ್ಲ 1 ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದ್ ಸತಿ ಪೋಸ್ಟ್ಮಾರ್ಟಮ್ ಮಾಡ್ಬೇಕಂತ ಏನಾರ ಅವ್ರು ಪತ್ರ ಬರ್ದ್ರೆ ಮಾತ್ರ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯ. ಪೋಸ್ಟ್ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು? ಈ ತರ ಹಿರಿಯ ರಾಜಕಾರಣಿಗಳು. ಈ ಕುಮಾರಸ್ವಾಮಿನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು ಅವರು. ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅಯ್ಯೋ ಅವನ್ ರಿಕ್ವೆಸ್ಟ್ ಮೇಲೆ ಪತ್ರ ಬರ್ದಿ, ಇಲ್ಲ ಇನ್ನೊಂದ್ ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ ಪೋಸ್ಟ್ಮಾರ್ಟಮ್.